Mumbai Indians ಈಸ್ ಪಾಸ್ಟ್ SRH ಇನ್ ಹೈದರಾಬಾದ್. ನಿನ್ನೆ ಮುಂಬೈ ಇಂಡಿಯನ್ಸ್ ಟಾಸ್ ವಿನ್ ಆಗ್ಬಿಟ್ಟು ಬೌಲಿಂಗ್ ತಗೊಂಡ್ರು ಆ್ಯಂಡ್ ವಾಟ್ ಫಾಲೋಡ್ ವಾಸ್ ದ ಡಿಸಾಸ್ಟರ್ ಫಾರ್ SRH ಇನ್ ಬ್ಯಾಟಿಂಗ್ ಅಂತ ಹೇಳಬೇಕು. ಹೆಡ್ಡು 1 ರನ್ನು ಹೊಡಿದೆ, 8 ಬಾಲ್ ಆಡ್ಬಿಟ್ಟು ಬೋಲ್ಟಿಗೆ ಔಟ್ ಆದ. ಇಶಾನ್ ಕಿಶನ್ ದೀಪಕ್ ಚಾರಿಗೆ ಆಕ್ಚುಲಿ ಔಟ್ ಆಗ್ತಾನೆ. ಬಟ್ ವಿಪರ್ಯಾಸ ಏನಂದ್ರೆ ಅವನು ಎಡ್ಜೆ ಮಾಡಿರ್ಲಿಲ್ಲ ಕೀಪರ್ಗೆ, ಅವನು ವಾಕ್ ಆಫ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ. ಸೊ ಅಂಪೈರ್ ಗಲಿಬಿಲಿ ಆಗ್ಬಿಟ್ಟು ಅವನು ಔಟ್ ಅಂತ ಬೆರಳು ಎತ್ತದ. ಬಟ್ ಇನ್ನೊಂದೇನಂದ್ರೆ ಮುಂಬೈ ಇಂಡಿಯನ್ಸ್ ಯಾವೊಬ್ಬ ಪ್ಲೇಯರ್ಸ್ ಅಪೀಲೇ ಮಾಡಿರ್ಲಿಲ್ಲ. ಸೊ ಇಶಾನ್ ಕಿಶನ್ ಮೇಡ್ ಅ ಬ್ಲಂಡರ್ ದೇರ್ ಅಂತ ಹೇಳ್ಬೇಕು. ಅಂಡ್ ಅದಾದ್ಮೇಲೆ ಅಭಿಷೇಕ್ ಶರ್ಮಾ ಔಟ್ ಆಗ್ತಾನೆ, ನಕಲ್ ಬಾಲ್ ಹಾಕ್ತಾನೆ ಬೋಲ್ಟು. ಸೊ ಅವನು ಕೂಡ 30 ಯಾರ್ಡ್ ಸರ್ಕಲ್ ಒಳಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾನೆ. ಅದಾದ್ಮೇಲೆ ನಿತೀಶ್ ರೆಡ್ಡಿ ಕೂಡ ಏನು ಆಡಕ್ಕಾಗಿಲ್ಲ, ಅವನು ಫ್ಲಾಪ್ ಶೋ ಅಂತ ಹೇಳ್ಬೇಕು. ನಿನ್ನೆ ದೀಪಕ್ ಚಾರಿಗೆ ಔಟ್ ಆಗ್ತಾನೆ. ಸೊ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ SRH ವೇರ್ 13 for 4, 13 ರನ್ನಿಗೆ 4 ವಿಕೆಟ್ ಕಳ್ಕೊಂಡಿದ್ರು. ಅದಾದ್ಮೇಲೆ ಕ್ಲಾಸನ್ ಆಮೇಲೆ ಅನಿಕೇತ್ ಒಟ್ಟಿಗೆ ಸೇರ್ತಾರೆ. ಸೊ ಅನಿಕೇತ್ 1-2 ಬೌಂಡ್ರೀಸ್ ಹೊಡಿತಾನೆ. ಬಟ್ ಸ್ಟಿಲ್ ಅವ್ನು ಕೂಡ ಹಾರ್ದಿಕ್ ಪಾಂಡ್ಯಾಗೆ ಔಟ್ ಆಗ್ತಾನೆ. ಹಾರ್ದಿಕ್ ಪಾಂಡ್ಯ ಬೌನ್ಸರ್ ಆಗ್ತಾನೆ. ಸೊ ಫೀಲ್ಡರ್ ತಲೆ ಮೇಲೆ ಎತ್ತಾಕಕ್ಕೆ ಹೋಗ್ತಾನೆ. ಬಟ್ ಔಟ್ಸೈಡ್ ಎಡ್ಜ್ ಆಗಿ ಕೀಪರ್ ಕ್ಯಾಚ್ ಆಗುತ್ತೆ. ಅದಾದ್ಮೇಲೆ ಅಭಿನವ್ ಮನೋಹರ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾನೆ. ಸೊ ಅವನು ಆಮೇಲೆ ಕ್ಲಾಸನ್ನು ಒಂದಿಷ್ಟು ಓವರ್ಸ್ ನೋಡ್ಕೊಂಡು ಆಡ್ತಾರೆ. ಬಟ್ ಒನ್ಸ್ ಕ್ಲಾಸನ್ನು ವಿಘ್ನೇಶ್ ಪುತ್ತೂರ್ಗೆ 9th ಓವರ್ ಅಲ್ಲ ಏನೋ 14 or 15 ರನ್ಸ್ ಹೊಡಿತಾನೆ. ಸೊ ಅಲ್ಲಿಂದ ಕ್ಲಾಸನ್ಗೂ ಕಾನ್ಫಿಡೆನ್ಸ್ ಬರುತ್ತೆ, ಚೆನ್ನಾಗಿ ಆಡ್ಬೋದು ಅಂತ. ಸೊ ಅದಾದ್ಮೇಲೆ 2-3 ಓವರ್ಸ್ ಕ್ಲಾಸನ್ ಟುಕ್ ಚಾರ್ಜ್ ಅಂಡ್ ಪ್ಲೇಡ್ ಅಗ್ರೆಸಿವ್ಲಿ. ಅಭಿನವ್ ಮನೋಹರ್ ಸೆಕೆಂಡ್ ಫಿಡಲ್ ಆಗಿ ಆಡ್ತಿದ್ದ. ಅಂಡ್ ಕ್ಲಾಸನ್ ಬ್ಯಾಟಿಂಗ್ ನೋಡಿ ಅಭಿನವ್ ಮನೋಹರ್ ಕಾನ್ಫಿಡೆನ್ಸ್ ತಗೊಂಡು ಬುಮ್ರಾಗಾಗಿರ್ಲಿ ಅಥವಾ ಇನ್ಯಾವುದೇ ಬೌಲರ್ ಆಗಿರ್ಲಿ, ಈ ಆಲ್ಸೋ ಟುಕ್ ಚಾರ್ಜ್ ಅಂತ ಹೇಳ್ಬೇಕು. ಬುಮ್ರಾಗೆಲ್ಲ ಈಸಿಲಿ 6 ಹೊಡೆದ ಅಂತ ಹೇಳ್ಬೇಕು ಅಭಿನವ್ ಮನೋಹರ್. ಸೊ ಇಬ್ರು ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು ಅಂತ ಹೇಳ್ಬೇಕು. 13 for 4 ಇಂದ ಒಂದು ತಕ್ಕ ಮಟ್ಟಿಗೆ ಫೈಟಿಂಗ್ ಟೋಟಲ್ ತಂದ್ಕೊಟ್ಟಿದ್ದು ಇವರಿಬ್ರೆ ಅಂತ ಹೇಳ್ಬೇಕು. ಅದಾದ್ಮೇಲೆ ಕ್ಲಾಸ್ ಅನ್ನು ರಾಂಗ್ ಟೈಮ್ ಅಲ್ಲಿ ಔಟ್ ಆಗ್ತಾನೆ. ಅಭಿನವ್ ಮನೋಹರ್ ಆಕ್ಚುಲಿ ಟ್ರೆಂಟ್ ಬೋಲ್ಟಿಗೆ ಹಿಟ್ ವಿಕೆಟ್ ಆಗ್ತಾನೆ. ಅಂಡ್ ಪ್ಯಾಟ್ ಕಮಿನ್ಸ್ ಕೂಡ ಲಾಸ್ಟ್ ಅಲ್ಲಿ ಬೋಲ್ಟಿಗೆ ಕ್ಲೀನ್ ಬೋಲ್ಡ್ ಆಗ್ತಾನೆ ಅಂತ ಹೇಳ್ಬೇಕು. ಸೊ SRH ಎಂಡ್ ದೇರ್ ಇನ್ನಿಂಗ್ಸ್ ಅರೌಂಡ್ 144 runs, ಆಲ್ ಬಿಕಾಸ್ ಆಫ್ ಮಾಸ್ಟರ್ ಕ್ಲಾಸ್ ಪಾರ್ಟ್ನರ್ಶಿಪ್ ಬಿಟ್ವೀನ್ ಅಭಿನವ್ ಮನೋಹರ್ ಅಂಡ್ ಕ್ಲಾಸನ್ ಅಂತ ಹೇಳ್ಬೇಕು. ಅಂಡ್ ಪಿಕ್ ಆಫ್ ದ ಬೌಲರ್ಸ್ ಫಾರ್ ಮುಂಬೈ ಇಂಡಿಯನ್ಸ್ ವೇರ್ ಟ್ರೆಂಟ್ ಬೋಲ್ಟ್, 4 ವಿಕೆಟ್ ತಗೊಂಡ. ಅಂಡ್ ಈವನ್ ದೀಪಕ್ ಚಾರ್ ವಾಸ್ ಆಲ್ಸೋ ವೆರಿ ಗುಡ್. 4 ಓವರ್ ಅಲ್ಲಿ ಬರೀ 12 ರನ್ಸ್ ಓಡಿಸ್ಕೊಂಡು 2 ವಿಕೆಟ್ಸ್ ತಗೊಂಡ. ಆಮೇಲೆ ಇನ್ನೊಂದು ವಿಕೆಟ್ ಹಾರ್ದಿಕ್ ಪಾಂಡ್ಯ ತಗೊಂಡ ಅಂತ ಹೇಳ್ಬೇಕು. ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ ವಿಚಾರದಲ್ಲಿ ರಿಕಲ್ಟನ್ ಅಂಡ್ ರೋಹಿತ್ ಶರ್ಮಾ ದೇ ಸ್ಟಾರ್ಟೆಡ್ ರಿಯಲಿ ವೆಲ್. ಬಟ್ ರಿಕಲ್ಟನ್ ಒನ್ಸ್ ಈ ಗಾಟ್ ಸ್ಟಾರ್ಟ್ ಈ ಕುಡಂಟ್ ಕ್ಯಾಪಿಟಲೈಸ್ ಆನ್ ಇಟ್. ಉನಾಡ್ಕಟ್ಗೆ ಆಕ್ಚುಲಿ ಕಾಟನ್ ಬೋಲ್ಡ್ ಆಗಿಬಿಟ್ಟು ಹೋಗ್ತಾನೆ. ಅದಾದ್ಮೇಲೆ ವಿಲ್ ಜಾಕ್ಸ್ ಬಂದು ರೋಹಿತ್ ಶರ್ಮಾ ಜೊತೆ ಒಳ್ಳೆ ಪಾರ್ಟ್ನರ್ಶಿಪ್ ಕೂಡ ಬಿಲ್ಡ್ ಮಾಡ್ತಾನೆ. ಆಮೇಲೆ 2 ಬಿಗ್ಗೀಸು ಹೊಡಿತಾನೆ ಅಂತ ಹೇಳ್ಬೇಕು. ಅಂಡ್ ಈ ಕಡೆ ರೋಹಿತ್ ಶರ್ಮಾ ವಾಸ್ ಬ್ಯಾಟಿಂಗ್ ಲೈಕ್ ಎ ಲಯನ್ ಅಂತ ಹೇಳ್ಬೇಕು. ಅಗೇನ್ ಅವನಿಗೆ ಶಾರ್ಟ್ ಬಾಲ್ ಹಾಕಿದ್ರೆ ಫುಲ್ ಶಾಟ್ ಬರೋದಂತೂ ಕನ್ಫರ್ಮು ಅಂತ ನಿನ್ನೆ ಮತ್ತೆ ಪ್ರೂವ್ ಮಾಡ್ದ. ಫುಲ್ ಶಾಟ್ಸ್ ಹೊಡೆದ, ಓವರ್ ದ ಕವರ್ಸ್ 6 ಎಲ್ಲ ಹೊಡೆದ, ಆಮೇಲೆ ರಿವರ್ಸ್ ಎಲ್ಲ ಹೊಡೆದ ಅಂತ ಹೇಳ್ಬೇಕು. ಇವನ್ ಈ ಪ್ಲೇಡ್ ಎ ಸ್ವೀಪ್ ಶಾಟ್ ಆಲ್ಸೋ. ಸೊ ರೋಹಿತ್ ಶರ್ಮಾ ಟೆಕ್ಸ್ಟ್ ಬುಕ್ ಅಲ್ಲಿರೋ ಎಲ್ಲ ಶಾರ್ಟ್ಸು ನಿನ್ನೆ ಟ್ರೈ ಮಾಡ್ದ ಅಂತ ಹೇಳ್ಬೇಕು. ಅಂಡ್ ಈ ವಾಸ್ ಪ್ರಿಟಿ ಸಕ್ಸಸ್ಫುಲ್ ಇನ್ ಮೋಸ್ಟ್ ಆಫ್ ದ ಶಾರ್ಟ್ಸ್ ದಟ್ ಈ ಪ್ಲೇಡ್ ಅಂತ ಹೇಳ್ಬೇಕು. ಅಂಡ್ ವಿಲ್ ಜಾಕ್ಸ್ ಔಟ್ ಆಗ್ತಾನೆ, ಝೀಶನ್ಗೆ ಔಟ್ ಆಗ್ತಾನೆ. ಬೌಂಡ್ರಿಯಲ್ಲಿ ಈಸಿ ಕ್ಯಾಚ್ ಹಿಡಿತಾರೆ ಫೀಲ್ಡರು. ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್ ಸೇರ್ತಾನೆ ರೋಹಿತ್ ಶರ್ಮಾ ಜೊತೆ. ಅಂಡ್ ಈವನ್ ಸೂರ್ಯಕುಮಾರ್ ಯಾದವ್ ಕೂಡ ಅಷ್ಟೇ, he started very aggressively and he made sure that bowlers don't put pressure on MI ಬ್ಯಾಟರ್ಸ್ ಅಂತ ಹೇಳ್ಬೇಕು. ಸೊ ತುಂಬಾ ಚೆನ್ನಾಗಿ ಬೌಂಡ್ರೀಸ್ ಈಸಲ್ಲಿ ತಗೊಂತಿದ್ದ ಅಂತ ಹೇಳ್ಬೇಕು. ಸೊ ಆಮೇಲೆ ರೋಹಿತ್ ಶರ್ಮಾ 70 ರನ್ಸ್ ಹೊಡಿತಾನೆ. ಸೊ 70 ರನ್ಸ್ ಹೊಡೆದು ಇನ್ನೇನು ಮುನ್ನುಗ್ಬೇಕು ಅನ್ನೋ ಟೈಮಲ್ಲಿ ಈಶಾನ್ ಮಲಿಂಗಾಗೆ ಔಟ್ ಆಗ್ತಾನೆ ಅಂತ ಹೇಳ್ಬೇಕು. ಅದು ಕೂಡ ಈಸಿ ಕ್ಯಾಚು, 30 ಯಾರ್ಡ್ ಸರ್ಕಲ್ ಅಲ್ಲೇ ಫೀಲ್ಡರ್ ಹಿಡ್ದ ಅಂತ ಹೇಳ್ಬೇಕು. ಅದಾದ್ಮೇಲೆ ತಿಲಕ್ ವರ್ಮಾ ಬಂದು ಏನು ಅಷ್ಟೇನು ರಿಸ್ಕ್ ತಗೊಳ್ಳೋ ಅವಶ್ಯಕತೆನೇ ಇರಲಿಲ್ಲ. ಯಾಕಂದ್ರೆ ಸೂರ್ಯಕುಮಾರ್ ಯಾದವ್ ಸಖತ್ತಾಗಿ ಆಡ್ತಿದ್ದ. ಸೊ ಸೂರ್ಯಕುಮಾರ್ ಯಾದವ್ ಆಕ್ಚುಲಿ ಈ ಫಿನಿಶ್ಡ್ ಆಫ್ ಬೈ ಹಿಟ್ಟಿಂಗ್ ಎ ಬೌಂಡ್ರಿ. ಅಂಡ್ ಮುಂಬೈ ಇಂಡಿಯನ್ಸ್ಗೆ ಈಸಿ ವಿನ್ ಅಂತ ಹೇಳ್ಬೇಕು. ಸೊ ಮುಂಬೈ ಇಂಡಿಯನ್ಸ್ ಕಂಟಿನ್ಯೂಸ್ 4 out of 4 ವಿನ್ ಆಗಿದ್ದಾರೆ, 4 on a trot. ಮುಂಬೈ ಇಂಡಿಯನ್ಸ್ ಕರೆಕ್ಟ್ ಟೈಮಲ್ಲಿ ದೇ ಆರ್ ಸರ್ಜಿಂಗ್ ಅಂತ ಹೇಳ್ಬೇಕು. ಅಂಡ್ ಈ ಕಡೆ ಹೈದರಾಬಾದ್ಗೆ ಅಗೇನ್ ಎ ಸಾರಿ ಡೇ ಫಾರ್ ದೆಮ್ ಅಂತ ಹೇಳ್ಬೇಕು.
ದೇ ನೆವರ್ ಲುಕ್ ಕಂಫರ್ಟಬಲ್ ವಿತ್ ದ ಬ್ಯಾಟ್ ಆ್ಯಂಡ್ ಅಷ್ಟು ಕಮ್ಮಿ ಸ್ಕೋರ್ ಹೊಡೆದು ಡಿಫೆಂಡ್ ಮಾಡೋದು ಬೌಲರ್ಸಿಗೆ ತುಂಬ ಕಷ್ಟ, ದಟ್ ಟು ಇನ್ ಹೈದರಾಬಾದ್ ಪಿಚ್. ಸೊ ಇಟ್ ವಾಸ್ ಅ ವೆರಿ ಬ್ಯಾಡ್ ಡೇ ಫಾರ್ ಎಸ್ ಆರ್ ಎಚ್. ಆ್ಯಂಡ್ ಪಾಯಿಂಟ್ಸ್ ಟೇಬಲಲ್ಲಿ ಮುಂಬೈ ಥರ್ಡ್ ಪೊಸಿಷನ್ಗೆ ಬಂದಿದ್ದಾರೆ ವಿತ್ ಎ ಹೆಲ್ದಿ ನೆಟ್ ರನ್ ರೇಟ್ ಆಫ್ 0.67. ಸೊ ಎಸ್ ಆರ್ ಎಚ್ ಕಂಟಿನ್ಯೂಸ್ ಟು ಬಿ ಇನ್ ದ ಸೇಮ್ ಪ್ಲೇಸ್. ಸೊ ಇವತ್ತಿನ ಮ್ಯಾಚ್ ವಿಚಾರದಲ್ಲಿ RCB ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಇನ್ ನಮ್ಮ ಬೆಂಗಳೂರು. ವೆರಿ ಮಚ್ ಲುಕಿಂಗ್ ಫಾರ್ವರ್ಡ್ ಟು ವಿಟ್ನೆಸ್ ದ ಕ್ರ್ಯಾಕರ್ ಆಫ್ ದ ಗೇಮ್ ಟುಡೇ.